BJP ಸಿಬ್ಬಂದಿ ವರ್ಗದ ನಾಗರಿಕ ಬಂಧುಗಳ ಮಾತುಗಳ ಸ್ನೇಹಿತರು, ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಈ ಇವತ್ತು ಗ್ರೇಟರ್ ಬೆಂಗಳೂರಾಗಿ ಇದನ್ನು ಪರಿವರ್ತನೆ ಮಾಡಿದ್ದೇವೆ. ಆದರೆ ಇನ್ನೂ ಅನೇಕ ಭಾಗಗಳನ್ನು ಬೆಂಗಳೂರು ನಗರದ ವ್ಯಾಪ್ತಿ ಘನವೆತ್ತ ರಾಜ್ಯಪಾಲರು ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ. 3 ಮಾಡಬೇಕು, 4 ಮಾಡಬೇಕು, 5 ಮಾಡಬೇಕು ಅಂತ ಎಲ್ಲರ ಸಲಹೆಯನ್ನು ಕೂಡ ನಾನು ಶಾಸಕರ ಸಲಹೆಗಳು ಪಡೆದಿದ್ದೇನೆ. ಆದರೆ ಪಾಪ್ಯುಲೇಷನ್ 1,40,00,000 ಇದೆ, ಹೊರಗಡೆನೂ 50 ಲಕ್ಷ ಇದೆ. ಈಗ ಆನೇಕಲ್ ಭಾಗ ಸೇರ್ಕೊಂಡಿಲ್ಲ. ಅದಕ್ಕೆ ಕಳೆದ 10 ವರ್ಷದಿಂದ ಯಾವುದೇ ಸರ್ಕಾರ ಇರಲಿ, ಬಸ್ಸಿನ ದರ ಆಟೋಮೆಟಿಕ್ ಆಗಿ ಇರ್ತಾ ಇರ್ತದೆ, ರೈಲ್ವೆ ದರ ಆಟೋಮೆಟಿಕ್ ಆಗಿ ಇರ್ತಾ ಇರ್ತದೆ. ಆದರೆ ಸರ್ಕಾರಗಳಿಂದ ಎಲ್ಲ ನಾವೆಲ್ಲ ಕೃಷ್ಣ ಕಾಲದಲ್ಲಿ ಒಂದು ತೀರ್ಮಾನ ಮಾಡಿ ಇದಕ್ಕೆ ರಾಜಕೀಯದ ಮುಖಂಡರನ್ನು ಹಾಕಬಾರ್ದು, ಬೀದಿಯಲ್ಲಿ SSPಗೆ ಸ್ವಾಯತ್ತತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಒಂದು ತೀರ್ಮಾನ ಕೂಡ ಆಗಿತ್ತು. ಅದು ಇವತ್ತು ನಡ್ಕೊಂಡು ಬರ್ತಾ ಇದೆ. ನೀರಿನ ದರ ಏರ್ತಿರಲಿಲ್ಲ. ವರ್ಷಕ್ಕೆ ಸುಮಾರು 400-500 ಕೋಟಿ ರೂಪಾಯಿಯಷ್ಟು ಲಾಸ್, 1,000 ಕೋಟಿನೂ ಲಾಸ್ ಆಗ್ತಾ ಇತ್ತು ಅಂತ ಕೂಡ ಕೆಲವು ಮಾಹಿತಿ ವರದಿಗಿದೆ. ಬಂದ ಮೇಲೆ ಮೊದಲನೇ ಮೀಟಿಂಗ್ ಮಾಡಿದ್ಮೇಲೆ ಅನೇಕ ಚರ್ಚೆ ಮಾಡಿ ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಟೀಕೆಗಳೆಲ್ಲ ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ. ಅದರಿಂದ ಟೀಕೆ ಮಾಡೋದು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ದಿಟ್ಟವಾಗಿ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ನಾನು ಏನು ಒಂದು ಆದರೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಸದ್ಯ 500 ಕೋಟಿ ರೂಪಾಯಿ ಮಾಡುವಂಥ ಒಂದು ತೀರ್ಮಾನವನ್ನು ವಿಷಯಕ್ಕೆ ಆಲ್ಮೋಸ್ಟು ಚೇತರಿಕೆ ಮಾಡುವಂಥ ಇನ್ನು ಫುಲ್ ಸಂಪೂರ್ಣ ಲಾಸ್ನ ನಿಲ್ಲಿಸೋಕ್ಕಾಗಿಲ್ಲ. ಆದರೆ ಮುಂದಿನ ದಿನದಲ್ಲಿ ಆಟೋಮೆಟಿಕ್ ಬೇರೆ ರೀತಿ ನಾವು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅದೇ ರೀತಿ ತೀರ್ಮಾನ ಮಾಡಿ 2 ಕೋಟಿ ಜನಸಂಖ್ಯೆಗೆ ನೀರನ್ನು ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆ ಪ್ಲಾನನ್ನು ಕೂಡ ಮಾಡಿ 6ನೇ ಸ್ಟೇಜ್ ಕೂಡ ಯಾವ ರೀತಿ ತರಬೇಕು, ಹೇಗೆ ಮಾಡಬೇಕು ಅಂತೇಳಿ DPR ಕೂಡ ಈಗಾಗಲೇ ತಯಾರಿ ಕೂಡ ಆಗಿದೆ. ಇವತ್ತು ನೀರನ್ನ ಉಳಿಸ್ಬೇಕು, ನೀರು ಉಳಿಸಲೇಬೇಕು. ನೀರನ್ನು ಈಗ ನಾವು ಬೇರೆ ಬೇರೆ ಸಿಟಿಗಳನ್ನು ನೋಡಿದ್ದೇನೆ, ಡೆಲ್ಲಿಲೂ ನೋಡಿದ್ದೇನೆ, ಬೇರೆ ಬೇರೆ ನೋಡಿದ್ದೇನೆ. ದನಕರುಗಳ ನೀರು, ಗಾಡಿಗಳು ತೊಳಿಕೆ ನೀರೇ ಒಂದು ಲೈನ್ ಇದೆ, ಇನ್ನೊಂದು ಕುಡಿಯೋ ನೀರೇ ಒಂದು ಲೈನ್ ಇದೆ. ದನಗಳಿಗೂ ಸಿಟಿ ಒಳಗಡೆ ಇರೋಂಥ ದನಕರುಗಳಿಗೂ ಕೂಡ ಇದೇ ನೀರು ಉಪಯೋಗಿಸ್ತಾ ಇದ್ದಾರೆ. ತಿರ್ಗಾ ಕಾರ್ಗೂ ಇದೇ ಆಗ್ತಾ ಇದ್ದಾರೆ, ಎಲ್ಲದಕ್ಕೂ ಆಗ್ತಾ ಇದೆ. ಆಮೇಲೆ ಹೆಚ್ಚು ಕಮ್ಮಿ 32-35% ಅಷ್ಟು ನೀರು ಪರಂಪರೆ ಪಾಂಡಿಚೇರಿ, ಕೇರಳ ಇದೆಲ್ಲ ಕೂಡ ಒಳಗಡಿಸಿ ಒಂದು ಹೆಂಗೆ ಯಾವ ರೀತಿ ಗಂಗಾ ಆರತಿ ನಡೀತಾ ಇದೆ, ಅದಕ್ಕಿಂತ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಾವು ನಮ್ಮ ಕನ್ನಡ ಕಲ್ಚರು, ನಮ್ಮ ಸಂಸ್ಕೃತಿ, ನಮ್ಮ ರಾಜ್ಯದ ಪರಂಪರೆ, ನಮ್ಮ ಸಂಸ್ಕೃತಿನ ಬಿಂಬಿಸಬೇಕು, ಇಡೀ ದೇಶಕ್ಕೆ ಪರಿಚಯ ಆಗಬೇಕು. ತಮಿಳುನಾಡಿಂದ, ಪಾಂಡಿಚೇರಿಯಿಂದ, ಕೇರಳದಿಂದ ಇಲ್ಲಿ ಬಂದು ಆ ಕಾವೇರಿ ಆರತಿನ ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸಿದ್ದೇವೆ. ಅದನ್ನು ನಮ್ಮ ಚೇರ್ಮನ್, ನಮ್ಮ ರೈತರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರ್ಬೋದು, ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಮ್ಮ ಹುಡುಗರು ಯಾರು ಕೆಲಸ ಮಾಡೋದಿಲ್ಲ, ಮಾಡೋರೆಲ್ಲ ಪಾಂಡಪರು, ಶ್ರೀರಂಗಪಟ್ಟಣದಲ್ಲಿ ಅದ್ರ ಕೆಲಸ ಮಾಡೋರು, ಪ್ರಾರ್ಥನೆ ಮಾಡೋರು, ಅದರ ಕಾರ್ಯಕ್ರಮಗಳು, ಅಲ್ಲಿ ಲೈಟ್ ಶೋ ಮತ್ತೊಂದೆಲ್ಲ ಕೂಡ ಭಾಳ ಇದೆ. ನಾನಿವತ್ತು ಸಾಯಂಕಾಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರೆದು ಕೇಳೋಕ್ಕೆ ಏನು ಪ್ರಾಬ್ಲಮ್. ನಾನು ಒಂದ್ಸತಿ ಮನೆಯಲ್ಲಿ ಗಂಗಾ ಚೈವ ಗೋದಾವರಿ ಚೈವ ಅಂತೇಳಿ ಕೊನೆ ಕಾವೇರಿ ಸೇರಿ ಎಲ್ಲ ಇಡೀ ಭಾರತದ ಎಲ್ಲ ಕೃಷ್ಣ ನದಿ, ಎಲ್ಲ ನದಿಗಳು ಕೂಡ ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಹಂಗೆ ಇವತ್ತು ಆ ನೀರು ಎಷ್ಟು ಜನ ಈ ಪ್ರತಿಜ್ಞೆಯನ್ನು ನಾವೆಲ್ಲ ನೀರು ಉಳಿಸ್ತೇವೆ. ಈಗ ನಿನ್ನೆ ತಾನೇ ನಾನು ಪ್ರತಿಯೊಬ್ಬರು ಕೂಡ ಒಂದು ಗಿಡನ ನೀವು ನೆಡಬೇಕು. ಆ ಗಿಡದ So very happy. We are celebrating a historic milestone on water conservation
I thank all the officials who have been involved, selected. We have tried to run for a great movement. I call my officials and all the dignitaries of the class who have been come all the way. I wish them all the best. ಮತ್ತೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಎಲ್ಲ BWCSP ಸಿವಿಲ್ ಬೋರ್ಡ್ ಎಲ್ಲ ನೌಕರರಿಗೆ, ಸಿಬ್ಬಂದಿಗಳಿಗೆ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಎಲ್ಲ ನಾಗರಿಕರಿಗೆ ವಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು